ಏರ್ ಪೊಲ್ಯೂಷನ್ ಯೂನಿಟಲ್ಲಿ ಇಂಟ್ರೊಡಕ್ಷನ್, ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್, ಕಾನ್ಸೆಷನ್, ಲೀಗಲ್ ಫ್ಯಾಕ್ಟರ್ಸು ಆ್ಯಂಡ್ ಚಾಲೆಂಜ್, ಸೊಲ್ಯೂಷನ್, ಕನ್ಕ್ಲೂಷನ್, ವಾರ್ ಫ್ಯಾಕ್ಟರ್ಸ್ ಎಲ್ಲ ಬರ್ತೀನಿ ಸರ್. ಎಷ್ಟು ಮಾರ್ಕ್ಸ್ ಕೊಡ್ಬೋದು ಸರ್? ಓಕೆ, ಈಗ ನೋಡಿ ಏರ್ ಪೊಲ್ಯೂಷನ್ ಟಾಪಿಕ್ಕು 2 ಪೇಜ್ ಬರೆದಿದ್ದೀರಾ ಅಂದರೆ ಈಗ 10 ಮಾರ್ಕ್ ಕ್ವಶನ್. ನಿಮಗೆ ಗೊತ್ತಿರ್ಬೋದು, ಈಗ 7 ಮಿಲಿಯನ್ ಪ್ಯಾರಾಮೀಟರ್ ಡೆತ್ ಆಗಿದೆ ಏರ್ ಪೊಲ್ಯೂಷನ್ ಅಂಕ. ಈಗ ಒಂದು ವಾವ್ ಫ್ಯಾಕ್ಟರ್ ಅಂಕ ಕನ್ಸಿಡರ್ ಮಾಡ್ತಾರೆ UPSC. ಯಾಕೆ? ಒಂದು ಸ್ಟ್ಯಾಟಿಸ್ಟಿಕಲ್ ಡಾಟಾ, ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಆಗಿರ್ಬೋದು ಅಥವಾ NPRB ರಿಪೋರ್ಟ್ ಆಗಿರ್ಬೋದು, ಇದರಲ್ಲಿ ನೀವು ತೊಗೊಂಡಿರ್ತೀರ. ಈಗೆಲ್ಲ ನೀವು ವ್ಯಾಲಿಡೇಷನ್ ಕೂಡ ಕೊಟ್ಟಿದ್ದೀರಾ ಇಂಟ್ರಡಕ್ಷನಲ್ಲಿ. ಸೊ ಈಗ ಬ್ಯೂಟಿಫಿಕೇಷನ್, ಅದಾದಮೇಲೆ ನೀವು ರೆಕಮೆಂಡೇಷನ್, ಸ್ಟ್ಯಾಟಿಸ್ಟಿಕ್ಕು ಮತ್ತು ಆರ್ಟಿಕಲ್ಸ್ನ ಮೆನ್ಷನ್ ಮಾಡಿರ್ತೀರ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಮೆನ್ಷನ್ ಮಾಡಿದ್ದೀರಾ. ಇದರಲ್ಲಿ ನಿಮಗೆ ಚಾಲೆಂಜಸ್ಗೆ ಬ್ಯೂಟಿಫುಲ್ ಎಕ್ಸಾಂಪಲ್ ಅಂದರೆ ವ್ಯಾಲಿಡೇಷನ್ನ ಕೊಡೋಗೆ ಕಷ್ಟ ಅಂತಾರೆ UPSC ಕ್ಯಾಂಡಿಡೇಟ್, ಬಟ್ ನೀವು ಕೊಟ್ಟಿದ್ದೀರಾ. ಇದೀಗ ಅಮೇಜಿಂಗ್ ಟಾಸ್ಕ್. ಆಮೇಲೆ ನೀವು ಕನ್ಕ್ಲೂಷನಲ್ಲಿ ಏರ್ ಪೊಲ್ಯೂಷನ್ ಅಂತಂದರೆ ಏನು ಅಂತ ಒಂದು ನೇಮ್ ಆ್ಯಂಡ್ ಕಂಟೆಸ್ಟ್ ಮತ್ತು ನಿಮ್ಮ ಒಪಿನಿಯನ್ ಕೊಟ್ಟಿದ್ದೀರಾ. ಜೊತೆಗೆ ಈ ಏರ್ ಪೊಲ್ಯೂಷನಲ್ಲಿ ಮೇಯ್ನಾಗಿ ಹುಡ್ಕೋದು ಏನಂದರೆ ಪೊಲ್ಯೂಟೆಂಟ್ಸ್ ಯಾವುದು, ಈಗ PB ಆಗಿರ್ಬೋದು, NH3 ಅಮೋನಿಯಾ ಆಗಿರ್ಬೋದು, ಆ ಥರದ್ದು, ಸೊ O3 ಹಾಗೆಲ್ಲ. ಅದು ಕೊಟ್ಟಾಗ ಏನಾಗುತ್ತೆ, ನಿಮಗೆ ಇನ್ ಡೆಪ್ತ್ ನಾಲೆಜ್ ಇದೆ ಅಂತ ಗೊತ್ತಾಗುತ್ತೆ. ನನ್ನ ಪ್ರಕಾರ ಈಗ 10 ಔಟ್ ಆಫ್ ಕೇಳೋಗಾದರೆ ಹೈಯೆಸ್ಟ್ ಅಂದರೆ 6 ಮಾರ್ಕು, ನಿಮಗೆ 4.5 ಅಂಕು ಆರಾಮಾಗಿ ಸಿಗುತ್ತೆ. ಇನ್ನು ಬ್ಯೂಟಿಫಿಕೇಷನ್ ಏನು ಮಾಡ್ಬೋದು ಅಂತ ಕೇಳೋದಾದರೆ, ಮೆಟ್ರೋಪಾಲಿಟನ್ ಸಿಟಿ ಲೈಕ್ ಕೊಚ್ಚಿ, ಬೆಂಗಳೂರು, ಹೈದರಾಬಾದ್ ಅಲ್ಲೆಲ್ಲ ಏರ್ ಪೊಲ್ಯೂಷನ್ ಎಸ್ಪೆಷಲಿ ಡೆಲ್ಲಿ, ಸೊ ಅದನ್ನು ನೀವು ಮೆನ್ಷನ್ ಮಾಡ್ಬೋದು ಎಲ್ಲೆಲ್ಲಿ ಲೊಕಾಲಿಟಿ ಅಂತ. ಆವಾಗ ಏನಾಗುತ್ತೆ, ನಿಮ್ಮ ಟೈಮು ಸೇವ್ ಆಗುತ್ತೆ. ಜೊತೆಗೆ ಅದರ ವ್ಯಾಲಿಡೇಷನ್ ಕೊಟ್ಟಾಗ ಟೈಮ್ ಜೊತೆಗೆ ಕಂಟೆಂಟ್ ಎನ್ರೀಚ್ ಆಗುತ್ತೆ. ಯಾವಾಗ ನಿಮಗೆ ಕಂಟೆಂಟ್ ಎನ್ರೀಚ್ ಆಗುತ್ತೆ, ಆಡ್ ಮ್ಯಾನ್ ಎಫೆಕ್ಟ್ ಇರೋಗಿಲ್ಲ ಅಲ್ಲಿ. ಈಗ ನೀವು ಚೆನ್ನಾಗಿ ಬರೆದಿರ್ತೀರಿ, ಇನ್ನೊಬ್ರು ಚೆನ್ನಾಗಿ ಬರೆದಿರೋಗಿಲ್ಲ, ಅದರ ವ್ಯತ್ಯಾಸ ಎಲ್ಲಿ ಗೊತ್ತಾಗುತ್ತೆ? ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನಲ್ಲಿ. ಸರ್, ಎಸ್ಸೆ ಎಥಿಕ್ ಆಪ್ಷನಲ್ ಜಾಸ್ತಿ ಫೋಕಸ್ ಮಾಡಿ ಹೇಳ್ತಿರಲ್ಲ, ಆದರೆ ಎಸ್ಸೆಗೂ GS4 ಏನು ಡಿಫ್ರೆನ್ಸ್ ಉಂಟು? ನೋಡಿ, UPSC ಪಾಸ್ ಆಗಬೇಕು ಅಂತಂದರೆ ಮೇನ್ ಅಜೆಂಡಾ ಆಪ್ಷನಲ್ ಎಸ್ಸೆ ಎಥಿಕ್ಸನ್ನು ಸ್ಟ್ರಾಂಗ್ ಮಾಡೋದು. ಯಾಕೆ ಹೇಳ್ತಾರೆ, ಈಗ ನೀವು ಸ್ಕೋರ್ ಕಾರ್ಡ್ ನೋಡಿರ್ಬೋದು, 500 ಮಾರ್ಕಿಗೆ ಆಪ್ಷನಲ್ಸಿದೆ, ಎರಡು ಆಪ್ 1 ಆ್ಯಂಡ್ ಆಪ್ 2 ಅಂತ. ಇದರಲ್ಲಿ ಮಿನಿಮಮ್ ಅಂದರೆ 300 ಮಾರ್ಕ್ ತಗೋಬೇಕು ಅಂತ. ನೀವು ಕ್ಯಾಲ್ಕುಲೇಷನ್ ಮಾಡಿ, 300 ಮಾರ್ಕು ಪ್ಲಸ್ ಎಥಿಕ್ಸಲ್ಲಿ ಒಂದು 110 ಮಾರ್ಕು, ಅದಾದಮೇಲೆ ನಿಮಗೆ ಎಸ್ಸೆಯಲ್ಲಿ ಒಂದು 125 ಮಾರ್ಕು. ಅಲ್ಲಿಗೆ ನೀವು ಅರ್ಧ ಮೇನ್ಸ್ ಕವರ್ ಆದಾಗಾಯಿತು. ಇನ್ನು ಉಳಿದಿರೋದು GS 1, 2, 3. ಅದರಲ್ಲಿ ಯಾವುದಾದ್ರೂ ಒಂದು ಪಾರ್ಟ್ ಸ್ಟ್ರಾಂಗ್ ಆದರೂ ಕೂಡ ನೀವು ಒಂದು ರ್ಯಾಂಕ್ ಲಿಸ್ಟಲ್ಲಿ ಇರ್ತೀರಿ ಅಂತ. ಆಮೇಲೆ ಈಗ ಯಾಕೆ ಅಂದರೆ ಜನರಲ್ ಸ್ಟಡೀಸ್ 1, 2, 3 ಅಲ್ಲಿ ಏನು ಓದಿರ್ತೀರ ಅದರ ಕಾಂಬಿನೇಷನ್ ಅಡ್ರೆಸ್ ಮಾಡಿ ಎಷ್ಟೇ ಬರ್ತೀರ. ಸೊ ದಿಸ್ ಈಸ್ ಒನ್ ಆಫ್ ದ ಬಿಗ್ ನಾಟ್ ಇನ್ ಎ ಟಾಸ್ಕ್. ನಿಮಗೆ ವ್ಯಾಲಿಡೇಷನ್ ಇಂಪ್ರೂವ್ಮೆಂಟ್ ಮಾಡೋದ್ರಲ್ಲಿಗೆ ಅವ್ರಿಗೂ ಕಂಟೆಂಟ್ ಎನ್ರಿಚ್ ಮಾಡೋದ್ರಲ್ಲಿಲ್ಲ. ಈಗ ನೀವೇ ಏರ್ ಪೊಲ್ಯೂಷನ್ ಹೇಳ್ತಾ ಇದ್ದೀರಾ, ಸಪೋಸ್ ಈಗ ಎನ್ವಿ ಕಂಡೀಷನಲ್ಲಿ ಕೊಟ್ಟಾಗ ನೀವು ಯಾವ ಥರ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ? ಈಗ ಬ್ಯೂಟಿಫಿಕೇಷನ್ ಪಾಯಿಂಟು ಇದನ್ನು ನೀವು ಒಂದು ವ್ಯಾಲಿಡೇಷನ್ ಮಾಡ್ತೀರಿ. ಅದಕ್ಕೋಸ್ಕರ ಸ್ಕೋರನ್ನು ಇಂಪ್ರೂವ್ ಮಾಡಲಿಕ್ಕೆ ಎಸ್ಸೆ ಆಪ್ಷನಲ್ ಎಥಿಕ್ಕು ತುಂಬ ಒಳ್ಳೆಯ ರೋಲ್ ಪ್ಲೇ ಮಾಡುತ್ತೆ. ಅಲಾಂಗ್ ವಿತ್ ಎನಿ